ಕೋಟ್ಸ್. ಸರ್ಫಾ ಕೋಟ್ಸ್. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನ ಗುಣಪಡಿಸುವ ಸಾಧ್ಯತೆ ಹೆಚ್ಚು. ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ. ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ, ಕುವೆಂಪು ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818268000 ಅಥವಾ 0818223967 ಮತ್ತು ಮಾಗನೂರು ಬಸಪ್ಪ ರಸ್ತೆ, ದಾವಣಗೆರೆ. ಸಂಪರ್ಕಿಸಿ 081922601111 ಅಥವಾ 081922603333. ಅಡಿಕೆ ಬೆಳೆಯ ಮೇಲೆ ಪದೇ ಪದೇ ಉಂಟಾಗುತ್ತಿರುವ ಆಪತ್ತಿನ ಬಗ್ಗೆ ಕೇಂದ್ರ ಸರ್ಕಾರದ ಗಮನ ಸೆಳೆಯಲು ಅಡಿಕೆ ಬೆಳೆಗಾರರ ನಿಯೋಗವನ್ನು ದೆಹಲಿಗೆ ಕರೆದುಕೊಂಡು ಹೋಗುತ್ತೇವೆ ಎಂದು ಕರ್ನಾಟಕ ರಾಜ್ಯ ಅಡಿಕೆ ಮಹಾಮಂಡಳದ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಮಾಜಿ ಸಚಿವ ತೀರ್ಥಹಳ್ಳಿ ಶಾಸಕ ಆರ್ ಜ್ಞಾನೇಂದ್ರ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಆರ್ ಜ್ಞಾನೇಂದ್ರ, ಅಡಿಕೆ ಬೆಳೆಗಾರರ ಹಿತದೃಷ್ಟಿಯಿಂದ ಮಂಡಳವನ್ನು ಆರಂಭಿಸಿದ್ದೇವೆ. ರಾಜ್ಯದಲ್ಲಿ 34 ಅಡಿಕೆ ಬೆಳೆಗಾರರ ಸಹಕಾರ ಸಂಘಗಳಿವೆ. ಅಡಿಕೆ ಕ್ಯಾನ್ಸರ್ ಕಾರಕ ಎಂಬ ಅಂಶವನ್ನು ತೆಗೆದುಹಾಕುವ ಉದ್ದೇಶದಿಂದ ಸಂಶೋಧನೆಯನ್ನು ಮಾಡಿಸಿ ಹಿರಿಯ ವಕೀಲರನ್ನು ನೇಮಿಸಿ ದೆಹಲಿಯ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸುತ್ತಿದ್ದೇವೆ. ಸಂಸದರ ಮೂಲಕವೂ ಕೇಂದ್ರ ಸರ್ಕಾರದ ಗಮನ ಸೆಳೆಯುತ್ತಿದ್ದೇವೆ ಎಂದರು. ಪ್ರಮುಖವಾದ ಸಮಸ್ಯೆಗಳು ಹೀಗಿದೆ. ಕಳ್ಳ ಸಾಗಾಣಿಕೆ ಮೂಲಕ ಬರುವ ಅಡಿಕೆಯನ್ನು ನಿಯಂತ್ರಿಸುವ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಗಮನ ಸೆಳೆದಿದ್ದೇವೆ. ಫುಡ್ ಸೇಫ್ಟಿ ಕಮಿಷನ್ನಲ್ಲಿ ಅಡಿಕೆಯಲ್ಲಿನ ತೇವಾಂಶದ ಬಗ್ಗೆ ತಪ್ಪು ಮಾಹಿತಿ ಇದೆ. ಅಡಿಕೆಯಲ್ಲಿ 11.25% ತೇವಾಂಶ ಇರಬೇಕು ಎಂಬ ವಾದ ಮಾಡಲಾಗುತ್ತಿದೆ. ಇತ್ತೀಚೆಗೆ ಅರಣ್ಯ ಉತ್ಪನ್ನಗಳ ಪಟ್ಟಿಯಲ್ಲಿ ಅಡಿಕೆಯನ್ನು ಸೇರಿಸಲಾಗಿತ್ತು. ಇದನ್ನು ದೆಹಲಿಗೆ ಭೇಟಿ ನೀಡಿ ತೆಗೆದುಹಾಕಿಸಲಾಗಿದೆ. ಎಲೆ ಚುಕ್ಕಿ ರೋಗ ಅಡಿಕೆಯನ್ನು ಬಾಧಿಸುತ್ತಿದ್ದು, ಹೊಸನಗರ ಹೋಬಳಿ ಮತ್ತು ಸಾಗರದ ಸುತ್ತಮುತ್ತಲ ಪ್ರದೇಶದಲ್ಲಿ ಅತಿ ಹೆಚ್ಚು ಬಾಧಿತವಾಗಿದೆ. ಕೇಂದ್ರ ಸರ್ಕಾರದ ಬೆಳೆ ವಿಮೆ ಯೋಜನೆ ಮೂಲಕ 2024-25ನೇ ಸಾಲಿನ ಬೆಳೆ ವಿಮೆ ಅವೈಜ್ಞಾನಿಕವಾಗಿದೆ. ಕಂತು ಕಟ್ಟಿದ ರೈತರಿಗೆ ವಿಮಾ ಹಣ ಬಂದಿಲ್ಲ ಎಂದು ಅವರು ಆರೋಪಿಸಿದರು. ಈ ಎಲ್ಲ ಅಂಶಗಳ ಕುರಿತು ಕೇಂದ್ರ ಸರ್ಕಾರದ ಗಮನ ಸೆಳೆಯಲು ಅಡಿಕೆ ಸಹಕಾರ ಸಂಘಗಳ ನಿಯೋಗದೊಂದಿಗೆ ದೆಹಲಿಗೆ ಭೇಟಿ ನೀಡಲಾಗುವುದು ಎಂದು ಅಡಿಕೆ ಮಂಡಳದ ಅಧ್ಯಕ್ಷ ಆರ್ ಜ್ಞಾನೇಂದ್ರ ತಿಳಿಸಿದ್ದಾರೆ. ವಿಶೇಷವಾಗಿ ಅಡಿಕೆ ಬೆಳೆಗೆ ಬಂದಿರುವಂಥ ಎಲ್ಲ ಆಪತ್ತಿನ ಸಂದರ್ಭದಲ್ಲಿಯೂ ಕೂಡ ಒಬ್ಬೊಬ್ಬ ಬೆಳೆಗಾರನೂ ಇದರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ, ರಕ್ಷಣೆ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಈ ದೃಷ್ಟಿಯಿಂದ ಒಟ್ಟಾರೆ ರೈತರ ಪರವಾಗಿರ್ತಕ್ಕಂಥ ಒಂದು ಸಂಘಟನೆಯ ಮೂಲಕ ಇದನ್ನು ಹೋರಾಟ ಮಾಡಬೇಕು ಮತ್ತು ಸರ್ಕಾರಗಳ ಮಟ್ಟದಲ್ಲಿ ಮಾತುಕತೆ ಆಗಿ ಕೆಲವು ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೇವೆ. 2015ರಿಂದ ಈ ಕಡೆ ತಮಗೆ ಗೊತ್ತಿದ್ದ ಹಾಗೆಯೇ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸ್ ಇದೆ, ಅಡಿಕೆ ಆರೋಗ್ಯಕ್ಕೆ ಹಾನಿಕಾರಕ ಅಂತ. ಅದು ಈಗಲೂ ಕೂಡ ನಮ್ಮನ್ನು ಬೆಂಬಿಡದೆ ಕಾಡ್ತಾ ಇದೆ. ಅವತ್ತಿನ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಕೊಡ್ತು, ಇದರಲ್ಲಿ ಹಾನಿಕಾರಕ ಹೌದು ಅಂತೇಳಿ. ಅದನ್ನು ತೆಗೆದುಹಾಕಲಿಕ್ಕೆ ಅಡಿಕೆ ಬೆಳೆ ಆರೋಗ್ಯಕ್ಕೆ ಹಾನಿಕಾರ ಅಲ್ಲ ಅನ್ನುವಂಥದ್ದನ್ನ ಸಾಬೀತು ಮಾಡಲಿಕ್ಕೆ ಬೇಕಾದಂಥ ಸಂಶೋಧನೆಗಳನ್ನು ಮಾಡಿಸಿದ್ದೀವಿ ಈಗಾಗಲೇ. ಅದರ ರಿಪೋರ್ಟ್ಗಳು ಒಂದೆರಡು ಕೈ ಸೇರಿದ್ದಾವೆ ಮತ್ತು ಬೆಳೆಗಾರರ ಪರವಾಗಿ, ಅಡಿಕೆ ಪರವಾಗಿ ಸೀನಿಯರ್ ಅಡ್ವೊಕೇಟನ್ನು ಡೆಲ್ಲಿನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಇಟ್ಟು ವಾದ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ದೇಶಗಳಲ್ಲಿ ತಯಾರಾಗಿರ್ತಕ್ಕಂಥ ಕಳಪೆ ಅಡಿಕೆ ಅದನ್ನು ನಿರ್ಧಾರ ಮಾಡೋದು, ಕಳಪೆ ಅಂತೇಳಿ ನಿರ್ಧಾರ ಮಾಡೋದಕ್ಕೂ ಮಾನದಂಡಗಳು ಇರಲಿಲ್ಲ ಮೊದಲು. ಅಡಿಕೆ ಅಂದರೆ ಏನು ಗುಣಮಟ್ಟ ಇರಬೇಕು, ಹೇಗಿರಬೇಕು ಅನ್ನುವಂಥದ್ದನ್ನು ಕೂಡ ನಮ್ಮ ಈ ಸಂಸ್ಥೆಯೇ ಸರ್ಕಾರ ಜೊತೆನೆಲ್ಲ ಸಮಾಲೋಚನೆ ಮಾಡಿ ಸರ್ಕಾರದ ವತಿಯಿಂದ ಇದರ ಮೇಲೆ ಸಂಶೋಧನೆಗಳನ್ನು ಮಾಡಿ ಅಡಿಕೆ ಅಂದರೆ ಏನು, ಗುಣಮಟ್ಟ ಅಂದರೆ ಏನು ಅಂತೇಳಿ ನಿರ್ಧಾರ ಮಾಡಿ ಅದರ ಆಧಾರದ ಮೇಲೆ ವಿದೇಶಗಳಿಂದ ಬರುವಂಥ ಅಡಿಕೆಯನ್ನು
ತಡೆಗಟ್ಟುವ ಪ್ರಯತ್ನ ಆಗ್ತಾ ಇದೆ. ಹಾಗೆಯೇ ಕಳ್ಳ ಸಾಗಾಣಿಕೆಯ ಮೂಲಕ ಬರುವಂಥದ್ದನ್ನ ನಿಯಂತ್ರಣ ಮಾಡಲಿಕ್ಕೂ ಕೂಡ ಆಗಾಗ ಕೇಂದ್ರ ಸರ್ಕಾರವನ್ನು ಎಚ್ಚರಿಸುವಂಥ ಒಂದು ಪ್ರಯತ್ನ. ಫುಡ್ ಆ್ಯಂಡ್ ಸೇಫ್ಟಿ ಕಮಿಷನ್ ಇದು ಅಡಿಕೆಯಲ್ಲಿ ತೇವಾಂಶ ಎಷ್ಟಿರಬೇಕು ಅಂತೇಳಿ ಹೇಳಿ ಒಂದು ತಪ್ಪು ಮಾಹಿತಿ ಇವತ್ತು ಸರ್ಕಾರದಲ್ಲಿದೆ, ಕೇಂದ್ರ ಸರ್ಕಾರದಲ್ಲಿ. ಹಾಗಾಗಿ ನಮ್ಮ ಇಲ್ಲಿಂದ ಹೋಗಿರ್ತಕ್ಕಂಥ ಅಡಿಕೆಯ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ ಈಗ ಹಿಡಿದು. ಅದು 7% ಇರಬೇಕು ಅಂತ ಹೇಳುವಂಥದ್ದು ಒಂದು ಮಾಹಿತಿ ಸರ್ಕಾರದಲ್ಲಿದೆ. 7% ಇರಬೇಕಾದ್ರೆ ಅಡಿಕೆಯನ್ನು ಒಂದು 20 ಬಿಸಿಲು ಒಣಗಿಸ್ಬೇಕು. 20 ಬಿಸಿಲು ಒಣಗಿಸಿದ್ರೆ ಅದು ಉಳಿಯೋದಿಲ್ಲ, ಅದು ಪೌಡ್ರ್ ಆಗ್ತದೆ. ಹಾಗಾಗಿ ಅಡಿಕೆ 11.25% ಮಾಯಿಶ್ಚರ್ ಇರಬೇಕು, ಮಿನಿಮಮ್ ಇರಬೇಕು ಅಂತೇಳಿ ಹೇಳಿ ಯೋಚನೆ ಮಾಡಿ ಇದರ ಬಗ್ಗೆ ವಿಶೇಷವಾಗಿ ಒಂದು ಸಂಶೋಧನಾ ವರದಿ ಬೇಕು ಅಂತೇಳಿ ಹೇಳಿ ಕೇಂದ್ರ ಸರ್ಕಾರ ಕೇಳಿದೆ. ಕೇಂದ್ರೀಯ ಅಡಿಕೆ ಸಂಶೋಧನಾ ಕೇಂದ್ರದಿಂದ 15 ಲಕ್ಷ ರೂಪಾಯಿಗಳನ್ನು ಈಗಾಗಲೇ ಈ ಸಂಸ್ಥೆಯಿಂದ ಕೊಟ್ಟು ಒಡಂಬಡಿಕೆಯನ್ನು ಮಾಡಿ ಆ ಸಂಶೋಧನೆ ಆಗ್ತಾಯಿದೆ. ಕಳೆದ ವರ್ಷ ವಿಶೇಷವಾಗಿ ಅಡಿಕೆಯನ್ನು ಫಾರೆಸ್ಟ್ ಪ್ರೊಡ್ಯೂಸ್ ಲಿಸ್ಟಿಗೆ ಹಾಕಿದರು. ಅರಣ್ಯ ಉತ್ಪನ್ನಗಳ ಪಟ್ಟಿಯಲ್ಲಿ ಅಡಿಕೆಯನ್ನು ಸೇರಿಸ್ಬಿಟ್ಟಿದ್ರು. ಅದು ನಮಗೆ ಗೊತ್ತಾಗಿ ಡೆಲ್ಲಿಗೆ ನಿಯೋಗ ಹೋಗಿ ಅದನ್ನು ಹಾಕಿಸಿ ಆದೇಶವನ್ನು ಮಾಡಿಸಿದ್ದೇವೆ. ಅನೇಕ ಸಂಗತಿಗಳು ಅಡಿಕೆಗೆ ಈಗಾಗಲೇ 2 ವಿಶೇಷವಾಗಿರ್ತಕ್ಕಂಥ ಸಮಸ್ಯೆಗಳು ಬಾಧಿಸ್ತಾ ಇದ್ದಾವೆ. ಇದರ ಜೊತೆಗೆ ಒಂದು ಎಲೆ ಚುಕ್ಕಿ ರೋಗ. ಅದನ್ನು ನೋಡಿದ್ರೆ ಬಹುಶಃ ಅಡಿಕೆಯ ಕುಲವೇ ನಾಶ ಆಗ್ತದೇನೋ ಅನ್ನುವಂಥ ಒಂದು ಭಾವನೆ ನಿರ್ಮಾಣ ಆಗ್ತಾಯಿದೆ. ಇಲ್ಲಷ್ಟು ಎಫೆಕ್ಟ್ ಕಾಣೋದಿಲ್ಲ. ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಹೋಬಳಿ, ಶೃಂಗೇರಿ ತಾಲೂಕು, ನಗರ ಹೋಬಳಿ, ಹೊಸನಗರದ ನಗರ ಹೋಬಳಿ ಮತ್ತು ಸಾಗರ ತಾಲೂಕಿನ ಕೆಲವು ಭಾಗಗಳು, ಕರೂರು, ಬಾರಂಗಿ ಹೋಬಳಿ, ಸಿದ್ದಾಪುರ ತಾಲೂಕು ಭಾಳ ಹೆವಿ ಇದೆ. ಸಿದ್ದಾಪುರ ತಾಲೂಕಿನಲ್ಲಿ ತುಂಬ ಬಾಧಿಸ್ತಾ ಇದೆ ಮತ್ತು ಅದು ಮುಂದೆ ಬರ್ತಾ ಇದೆ. ಇದರ ಪರಿಣಾಮವಾಗಿ ಈ ಸಾರಿ ಅಡಿಕೆ ಫಸಲು 10 ಕ್ವಿಂಟಾಲ್ ಬೆಳೆಯವನಿಗೆ 1 ಕ್ವಿಂಟಾಲ್ ಬಂದಿದೆ. ಕಣ್ಣೀರು ಹಾಕ್ತಾ ಇದ್ದಾರೆ ರೈತರು. 1 ಕ್ವಿಂಟಾಲ್ ಬಂದಿದೆ. ಓವರಾಲ್ 25%ಗಿಂತ ಕಮ್ಮಿ ಬಂದಿದೆ ಫಸಲು ಈ ಸಾರಿ, ಸರಾಸರಿ ಇಳುವರಿ. ಎಲ್ರಿಗೂ ಹೊರಗಡೆ ಜಗತ್ತಿಗೆ ಏನು ಕಾಣೋದು ಅಂದರೆ 60,000 ರೂಪಾಯಿ ಅಡಿಕೆಗೆ ರೇಟ್ ಇದೆ, ಇವರೇನು ಅಂತ. ಈ ರೇಟು ಇದೆ, ಆದರೆ ನಮ್ಮ ಕೈಗೆ ಬಾಯಿಗೆ ಸಿಗ್ತಾ ಇಲ್ಲ. ಅದು ನಾವು ರೇಟನ್ನು ನೋಡ್ಬೋದು ಅಷ್ಟೇ, ಬಟ್ ನಮಗೆ ಬರ್ತಾ ಇಲ್ಲ. ಅಡಿಕೆ ಬೆಳೆ ನಾಶ ಆಗ್ತಾಯಿದೆ. ಇದಕ್ಕೆ ಈಗಾಗಲೇ ಔಷಧಿಯನ್ನು ಸ್ವಲ್ಪ ಸಿಗ್ತಾ ಇದೆ. ವಿಚಿತ್ರ ಅಂದರೆ ಒಂದು ದೊಡ್ಡ 100 ಎಕರೆ 200 ಎಕರೆ ಕೋಕ್ಗಳಿದ್ದಾವೆ ತೋಟ ಅನೇಕ ರೈತರದ್ದು, ಕುಟುಂಬದ್ದು. ಒಬ್ಬರು ಯಾರೋ ಸ್ಪ್ರೇ ಮಾಡಿದ್ರೆ ಸಾಕಾಗೋದಿಲ್ಲ. ಇಡೀ ಅಲ್ಲಿರುವಂಥ ಎಲ್ಲ ರೈತರು ಸ್ಪ್ರೇ ಮಾಡಿದ್ರೆ ಹತ್ತಾಗ್ತದೆ, ಇಲ್ಲದ್ರೆ ಆಗೋದಿಲ್ಲ. ಸಾಮೂಹಿಕವಾಗಿ ಇವತ್ತು ಸ್ಪ್ರೇ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಸ್ಪ್ರೇಗೂ ಕೂಡ 1 ಎಕರೆಗೆ 10,000 ರೂಪಾಯಿಗಿಂತ ಹೆಚ್ಚಾಗ್ತದೆ ಒಂದು ಸಾರಿ ಸ್ಪ್ರೇ ಮಾಡೋದು. ಇದು 2-3 ಸಾರಿ ಸ್ಪ್ರೇ ಮಾಡಬೇಕಾಗ್ತದೆ. ಈಗ ಕೇಂದ್ರ ರಾಜ್ಯ ಸರ್ಕಾರಗಳು ಕೇವಲ 1,400 ರೂಪಾಯಿನ ಕೊಡ್ತಾ ಇದ್ದಾವೆ. ಒಟ್ಟಾರೆ 1 ಹೆಕ್ಟೇರಿಗೆ 1,400 ರೂಪಾಯಿ ಕೊಡ್ತಾ ಇದೆ. ಇದು ಯಾವುದಕ್ಕೂ ಸಾಕಾಗೋದಿಲ್ಲ ಮತ್ತು ಔಷಧಿನೂ ಕೂಡ ಯಾರು ಖರೀದಿ ಮಾಡ್ತಾ ಇಲ್ಲ. ರೈತರು ಹತಾಶವಾಗಿ ಕೂತಿದ್ದಾರೆ. ರಾಜ್ಯ ಸರ್ಕಾರದ ಹತ್ರ ನಾನು ಮತ್ತು ನಮ್ಮ ಮಲೆನಾಡಿನ ಕೆಲವು ಶಾಸಕರು ಹಿಂದಿನ ಸಾರಿ ಬಜೆಟ್ ಮಂಡನೆ ಮಾಡುವಾಗ ಮಾನ್ಯ ಸಿದ್ದರಾಮಯ್ಯನವ್ರ ಹತ್ರ ಮನವಿ ಕೊಟ್ಟು ಇದಕ್ಕೊಂದು ಪರಿಹಾರ ಕೊಡಬೇಕು. ಬರೀ ಔಷಧಿ ಅಲ್ಲ, ಬೆಳೆನೇ ಕಳ್ಕೊಂಡು
ಬೆಳೆ ಅಂದರೆ ಒಂದು ವರ್ಷದ ಬೆಳೆ ಹೋದ್ರೆ ಮತ್ತೆ ಬೆಳಿಬೋದು, ಹಾಗಿಲ್ಲ. ಇಡೀ ಜೀವಮಾನ ಪರ್ಯಂತ ಅಡಿಕೆ ಮರಗಳೇ ಸತ್ತೋಗಿದ್ದಾವೆ. ಅವರಿಗೆ ಒಂದಷ್ಟು ಪರಿಹಾರ ಕೊಟ್ಟು ಆತ್ಮವಿಶ್ವಾಸ ತುಂಬುವಂಥ ಕೆಲಸ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ವಿ. 62 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ಆನ್ಸರ್ ಮಾಡೋ ದಿವಸ ಹೇಳಿದ್ರು ಅವರು, ಬಜೆಟಿಗೆ ಆನ್ಸರ್ ಮಾಡುವಂಥ ದಿವಸ. ಆದರೆ ಅದನ್ನು ಇಟ್ಟಿದ್ದಾರೆ, ಅದನ್ನು ಬಿಡುಗಡೆ ಮಾಡ್ತಾಯಿಲ್ಲ. ದಿನ ಕಾಯಿಲೆ ಉಲ್ಬಣ ಅವಸ್ಥೆಗೆ ಹೋಗ್ತಾ ಇದೆ, ಅದನ್ನು ಬಿಡುಗಡೆ ಮಾಡ್ತಾಯಿಲ್ಲ. ನಾನು ಸರ್ಕಾರವನ್ನು ಒತ್ತಾಯಿಸ್ತೇನೆ, ತಕ್ಷಣ ಅದನ್ನು ಬಿಡುಗಡೆ ಮಾಡಿ ಯಾರು ಬೆಳೆಯನ್ನೇ ಕಳ್ಕೊಂಡು ತೋಟವನ್ನೇ ಕಳ್ಕೊಂಡು ನಿರ್ಗತಿಕರಾಗ್ತಾ ಇದ್ದಾರೆ ಅವರಿಗೆ ಏನಾದರೂ ಕೊಡಬೇಕು. ಮಲೆನಾಡಿನಲ್ಲಂತೂ ಪರ್ಯಾಯ ಬೆಳೆ ಇಲ್ಲ, ಅಡಿಕೆ ಬಿಟ್ಟರೆ ಅಲ್ಲಿ ಏನು ಬೆಳೆಯಲ್ಲ. ಅಡಿಕೆ ಮರಕ್ಕೆ ಹಚ್ಚಿದಂಥ ಮೆಣಸಿನ ಹಂಬುಗಳು ಸತ್ತೋಗಿದ್ದಾವೆ. ಅಡಿಕೆ ಮರವೇ ಸಾಯ್ತಾ ಇದೆ, ಮೆಣಸಿನ ಹಂಬು ಯಾವುದ್ರ ಮೇಲೆ ಹೋಗಬೇಕು? ಹೀಗೆ ಸರ್ಕಾರ ವಿಶೇಷವಾಗಿ ಇದಕ್ಕೆ ಒತ್ತನ್ನು ಕೊಟ್ಟು ತಕ್ಷಣ ಹಣವನ್ನು ಬಿಡುಗಡೆ ಮಾಡಿ ರೈತರಿಗೆ ಸಾಂತ್ವನ ಹೇಳಬೇಕು ಅಂತ ನಾನು ಒತ್ತಾಯಿಸ್ತೇನೆ.